ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಇಂದಿನ ವಿಡಿಯೋ ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ಇಂದಿನ ಈ ವಿಡಿಯೋ ತರಗತಿಯಲ್ಲಿ 9ನೇ ತರಗತಿಗೆ ಸಂಬಂಧಿಸಿದಂತೆ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ. ಈ ಹೊಸ ಅಧ್ಯಾಯ ಯಾವುದು ಅಂದರೆ ಅಧ್ಯಾಯ 11, ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಹೌದಾ? ಇದು 9ನೇ ತರಗತಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಅಧ್ಯಾಯ. ನೋಡಿ ಮಕ್ಕಳ, ನಾವು ರೇಖಾಗಣಿತದ ಬಗ್ಗೆ ಒಂದು ಸ್ಪಷ್ಟವಾದ ಪರಿಕಲ್ಪನೆಯನ್ನು ಹೊಂದಿದ್ದೀವಿ. ನಾವು ಈ ರೇಖಾಗಣಿತ ಅಂತಕ್ಕಂಥ ಒಂದು ವಿಷಯ, ಈ ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಒಂದು ಅದ್ಭುತವಾದ ವಿಷಯ ಹುಟ್ಕೊಂಡಿದ್ದು ಯಾವಾಗ? ನಮಗೆಲ್ಲರಿಗೂ ಗೊತ್ತಿದೆ, ಹುಟ್ಕೊಂಡಿದ್ದು ಯಾವಾಗ ಅಂದರೆ ಭೂಮಿಯನ್ನು ಅಳತೆ ಮಾಡುವ ಸಂದರ್ಭದಲ್ಲಿ. ನೀವು ಈಗಾಗಲೇ ಇಂದಿನ ತರಗತಿಗಳಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಭೂಮಿಯನ್ನು ಅಳತೆ ಮಾಡುವ ಸಂದರ್ಭದಲ್ಲಿ ಈ ರೇಖಾಗಣಿತದ ಉಗಮವಾಯಿತು ಅಂತ ಹೇಳಿ ನಮಗೆ ಗೊತ್ತಿದೆ. ನೋಡ್ರಿ, ಇಂದಿನ ಒಂದು ಕಾಲದಲ್ಲಿ ಬೂದಿಯ ಅಂತಕ್ಕಂಥ ಒಬ್ಬ ರೈತ ಮಹಿಳೆ ತನ್ನ 3 ಜನ ಮಕ್ಕಳಿಗೆ ಭೂಮಿಯನ್ನು ಹಂಚಿಕೊಡ್ಬೇಕಾಗಿತ್ತು. ಅವಳ ಭೂಮಿಯನ್ನು ಹಂಚಿಕೊಡ್ಬೇಕಾಗಿತ್ತು. ಅವಳೇನು ಮಾಡ್ತಾಳೆ, ಆ ಭೂಮಿಯನ್ನು ಸಮಭಾಗಗಳನ್ನಾಗಿ ಮಾಡಿ 3 ಸಮಭಾಗಗಳನ್ನಾಗಿ ಮಾಡಿ ಒಂದು ಮಧ್ಯಬಿಂದುವನ್ನು ಅವಳು ಗುರುತಿಸಿಬಿಟ್ಟು ಅದನ್ನು ಏನು ಮಾಡ್ತಾಳೆ, ಅವುಗಳ ಶೃಂಗಗಳಿಗೆ ಸೇರಿಸ್ತಾ 3 ಭಾಗಗಳನ್ನು, ಅಂದರೆ ತ್ರಿಭುಜಾಕಾರವಾಗಿರ್ತಕ್ಕಂಥ 3 ಭಾಗಗಳನ್ನು 3 ಮಕ್ಕಳಿಗೂ ಕೊಡ್ತಾಳೆ. ಆಗ ಏನಾಗುತ್ತೆ, ಆ 3 ತ್ರಿಭುಜಾಕಾರವನ್ನು ಹೊಂದಿರತಕ್ಕಂಥ ಜಮೀನುಗಳು ನಿಜವಾಗ್ಲೂ ವಿಸ್ತೀರ್ಣದಲ್ಲಿ ಸಮನಾಗಿದ್ವು ಅನ್ನೋದು ತುಂಬ ಆಶ್ಚರ್ಯಕರವಾದರೂ ಕೂಡ ಸತ್ಯ ಸಂಗತಿ ಅಂತ ಇಲ್ಲಿ ಹೇಳ್ಬೋದು. ಇಂದು ನಾವು ಈ ಆಕೃತಿಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಷಯವನ್ನು ತಿಳ್ಕೊಳ್ಳೋಣ. ನೋಡ್ರಿ, ಮೊದಲನೇದಾಗಿ ಸಮತಲಾಕೃತಿ ಪ್ರದೇಶ ಅಂದರೆ ಇದನ್ನು ನೋಟ್ ಮಾಡ್ಕೊಳ್ತಾ ಹೋಗಬೇಕು. ಸಮತಲಾಕೃತಿ ಪ್ರದೇಶ ಹೀಗಂದ್ರೆ ಒಂದು ಸರಳ ಆವೃತ್ತ ಆಕೃತಿಯಿಂದ ಆವರಿಸಲ್ಪಟ್ಟ ಸಮತಲದ ಭಾಗಕ್ಕೆ ನಾವೇನಂತ ಕರಿತೀವಿ, ಸಮತಲಾಕೃತಿ ಪ್ರದೇಶ ಅಂತ ಕರಿತೀವಿ. ಆಕೃತಿಯ ಸಮತಲಾಕೃತಿ ಪ್ರದೇಶ ಅಂತ ಕರಿತೀವಿ. ಸಮತಲಾಕೃತಿ ಪ್ರದೇಶ ಎಂದು ಕರೆಯುತ್ತೇವೆ. ಸರಿನಾ? ಈಗ ನಮಗೆ ಸಮತಲಾಕೃತಿ ಪ್ರದೇಶಗಳು ಅಂದ ತಕ್ಷಣ ನೀವು ಕೆಲವೊಂದು ಉದಾಹರಣೆಗಳನ್ನು ಕೊಡಬೇಕಾಗುತ್ತೆ. ನೋಡಿ, ಈ 2 ಆಕೃತಿಗಳನ್ನು ನೀವು ಗಮನಿಸಿದರೆ ಈ 2 ಸಮತಲಾಕೃತಿಗಳನ್ನು ಹೇಳಿದ್ರೆ ಗೊತ್ತಾಗುತ್ತೆ ಅಲ್ವಾ? ನಂತರ ಇದಾದಮೇಲೆ ಮುಂದಿನ ಒಂದು ಏನು, ಸರ್ವಸಮ ಆಕೃತಿಗಳನ್ನು ತಿಳ್ಕೊಳ್ಳೋಣ. ಸರ್ವಸಮ ಆಕೃತಿಗಳು ನೀವು ಇದು ಒಂದೇ ಅಲ್ಲ, ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಸಮತಲಾಕೃತಿ ಪ್ರದೇಶವನ್ನು ಈ ರೀತಿಯಾಗಿ ಕೊಡ್ಬೋದು. ನೋಡಿ, ಈ ಸರ್ವಸಮ ಆಕೃತಿಗಳು ಹಾಗಾದರೆ ಒಂದೇ ಆಕಾರ ಮತ್ತು ಗಾತ್ರಗಳನ್ನು ಹೊಂದಿರುವ ಒಂದೇ ಆಕಾರ ಮತ್ತು ಗಾತ್ರಗಳನ್ನು ಹೊಂದಿರುವ 2 ಆಕೃತಿಗಳನ್ನು
ಎರಡು ಆಕೃತಿಗಳನ್ನು ಸರ್ವಸಮ ಆಕೃತಿಗಳು ಎಂದು ಕರೆಯುತ್ತೇವೆ. ಸರ್ವಸಮ ಆಕೃತಿಗಳು ಎಂದು ಕರೆಯುತ್ತೇವೆ. ಇಲ್ಲಿ ಆಕಾರ ಮತ್ತು ಗಾತ್ರ ಒಂದೇ ಆಗಿದೆ ಅಲ್ವಾ? ಈಗ ನೋಡಿ, ಇಲ್ಲಿ ನಾನು ಒಂದು ಸಣ್ಣ ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ. ಹಾಗಿದ್ಮೇಲೆ ಇವೆಲ್ಲ ಮಾಡೋದ್ರಲ್ಲಿ ನಾವು ಯಾವುದರ ಆಧಾರದ ಮೇಲೆ ಕಂಡಿದ್ದೇವೆ? ವಿಸ್ತೀರ್ಣಗಳ ಆಧಾರದ ಮೇಲೆ ಕಂಡಿದ್ದೇವೆ. ವಿಸ್ತೀರ್ಣವನ್ನು ನಮಗೆ ಈ ಸಮತಲಾಕೃತಿ ಪ್ರದೇಶದ ವಿಸ್ತೀರ್ಣ ಎಷ್ಟು, ಈ ಸಮತಲಾಕೃತಿ ಪ್ರದೇಶದ ವಿಸ್ತೀರ್ಣ ಎಷ್ಟು ಅಂತ ನಾವು ನಿಮಗೆ ಕೇಳಬಹುದು. ನೀವು ವಿಸ್ತೀರ್ಣ ಅನ್ನೋದನ್ನು ಹೇಗೆ ಹೇಳ್ತೀರಾ? ನೋಡ್ರಿ, ಈ ಕೊಟ್ಟಿರ್ತಕ್ಕಂಥ ಈ ಸಮತಲಾಕೃತಿ ಅಥವಾ ಸಮತಲಾಕೃತಿಯ ಪ್ರದೇಶದ ಅಳತೆ ಅಥವಾ ಪರಿಮಾಣವನ್ನು ನಾವು ವಿಸ್ತೀರ್ಣ ಅಂತ ಕರಿತೀವಿ. ಅಳತೆ ಅಥವಾ ಪರಿಮಾಣವನ್ನು ವಿಸ್ತೀರ್ಣ ಅಂತ ಕರಿತೀವಿ. ಇದು 5 ಮೀಟರ್ ಸ್ಕ್ವೇರ್ ಆಗಿರ್ಬೋದು, ಇದು 5 ಮೀಟರ್ ಸ್ಕ್ವೇರ್ ಆಗಿರ್ಬೋದು, ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ಬೋದು. ಈ ರೀತಿ ನಾವು ಚದರಮಾನಗಳಲ್ಲಿ ಹೇಳೋದನ್ನು ಸ್ಕ್ವೇರ್ ರೂಪದಲ್ಲಿ ಹೇಳ್ತೀವಿ ಅಲ್ವಾ? ಅದು ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ ನಾವು ಹೇಳಿರೋದನ್ನು ಈಗ ನಾವೇನು ಹೇಳ್ಬೋದು, ಹೆಕ್ಟೇರ್ಗಳನ್ನು ಹೇಳ್ಬೋದು, ಎಕರೆಗಳಲ್ಲಿ ಹೇಳ್ಬೋದು. ಈ ರೀತಿಯೆಲ್ಲ ನಾವು ಮೂಲಮಾನಗಳೆಲ್ಲ ಬಳಸ್ತೀವಿ. ಅಂದರೆ ಯಾವುದೇ ಒಂದು ಆಕೃತಿಯ ವಿಸ್ತೀರ್ಣವು ಏನಾಗಿರುತ್ತೆ? ಒಂದು ಸಂಖ್ಯೆಯಾಗಿದ್ದು ಇದು ಆಕೃತಿಯ ಆವರಿಸಲ್ಪಟ್ಟ ಸಮತಲದ ಭಾಗಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ನಾವು ಹೇಳ್ಬೋದು. ನಾವಿಲ್ಲಿ ಸಮತಲಾಕೃತಿ ಪ್ರದೇಶಗಳ ಬಗ್ಗೆ ಮಾತಾಡ್ತೀವಿ. ನೋಡಿ, ಒಂದು ಹಾಳೆಯನ್ನು ತೆಗೆದುಕೊಂಡು, ಡ್ರಾಯಿಂಗ್ ಶೀಟ್ ಅಥವಾ ಹಾಳೆಯನ್ನು ತಗೊಂಡ್ಬಿಟ್ಟು ಈ ಆಕಾರದಲ್ಲಿ ಒಂದನ್ನೊಂದು ಕತ್ತರಿಸಿಬಿಟ್ಟು ನಾವು ಒಂದು ಮೇಲೊಂದು ಇದ್ದಾಗ ಇವೆರಡೂ ಸರ್ವಸಮವಾಗಿರುವುದು ನಮಗೆ ಕಂಡಿದ್ದೀವಿ. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ವಿಸ್ತೀರ್ಣಗಳಲ್ಲಿ ಸಮವಾಗಿರ್ಬೋದು. ಎರಡು ಆಕೃತಿಗಳು ವಿಸ್ತೀರ್ಣಗಳಲ್ಲಿ ಸಮವಾಗಿರ್ಬೋದು. ಆದರೆ ಆ ಎರಡೂ ಆಕೃತಿಗಳು ವಿಸ್ತೀರ್ಣಗಳಲ್ಲಿ ಸಮವಾಗಿದ್ದ ಒಂದು ಪಕ್ಷಕ್ಕೆ ಆ ಎರಡೂ ಆಕೃತಿಗಳು ಸರ್ವಸಮ ಆಕೃತಿಗಳು ಆಗಬೇಕೇ ಅನ್ನಿಲ್ಲ. ಹೌದಾ? ಆಗಲು ಸಾಧ್ಯವಿಲ್ಲ. ಈಗ ನಾವು ಉದಾಹರಣೆಯನ್ನು ನೋಡೋಣ. ಸಂಬಂಧಿಸಿದಂತೆ ಈಗ ನಾವು ಉದಾಹರಣೆಗೆ ಒಂದು ಆಯತವನ್ನು ತಗೊಳ್ಳೋಣ. ಆಯತದ ವಿಸ್ತೀರ್ಣ ಸೂತ್ರ ನಮಗೆ ಗೊತ್ತಿದೆ. ಉದಾಹರಣೆ ಅಗಲಾಗುತ್ತೆ. ಇದು ಎ ಬಿ ಸಿ ಡಿ. ಆಯತದ ಉದ್ದ 9 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್ ಅಂತ ತಗೊಳ್ಳೋದಾದರೆ, ಅದೇ ರೀತಿ ಇನ್ನೊಂದು ಚೌಕವನ್ನು ತಗೊಳ್ಳೋಣ. ಒಂದು ಚೌಕವನ್ನು ತಗೊಳ್ಳೋಣ. ಇದು EFGH ಅಂತ ತಗೊಳ್ಳೋಣ. EFGH ಅಂತ ತಗೊಳ್ಳೋಣ. ಇಲ್ಲಿ ಪ್ರತಿ ಬಾಗಿನ ಅಳತೆ 6 ಸೆಂಟಿಮೀಟರ್. ಇದು 6 ಸೆಂಟಿಮೀಟರ್. ಅಂದರೆ ಚೌಕದಲ್ಲಿ ಅನೇಕ ಭಾಗಗಳು ಸಮವಾಗಿರ್ತವೆ. ಆದ್ದರಿಂದ ಇಲ್ಲಿ ಆ ಭಾಗ ಕೂಡ ಅಷ್ಟೇ ಇರುತ್ತೆ ಅಂತ ನಾವು ಹೇಳ್ಬೋದು. ಈಗ ಇದರ ವಿಸ್ತೀರ್ಣವನ್ನು ನಾವು ಹೇಳೋಣ. ಅಲ್ಲ, ಆಯತ ABCDಯ ವಿಸ್ತೀರ್ಣ ನಮಗೆ ಆಯತದ ವಿಸ್ತೀರ್ಣ ಸೂತ್ರ ಗೊತ್ತಿದೆ. ಉದ್ದ ಇಂಟು ಅಗಲ ಅಂತ ಗೊತ್ತಿದೆ ಅಲ್ವಾ ಮಕ್ಕಳ? 9 ಇಂಟು 6 ಅಂದರೆ 9 ಇಂಟು 4 36 ಸೆಂಟಿಮೀಟರ್ ಸ್ಕ್ವೇರ್. ಸರಿನಾ? ಈಗ ಇದು ನೋಡೋಣ. ಹೌದಾ? EFGH ಚೌಕದ ವಿಸ್ತೀರ್ಣ, EFGH ಚೌಕದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಾಹು ಇಂಟು ಬಾಹು ಅಲ್ವಾ? ಬಾಹು ಇಂಟು ಬಾಹು ಬರೋದಾದರೆ 6 ಸೆಂಟಿಮೀಟರ್ ಇಂಟು 6 ಸೆಂಟಿಮೀಟರ್ ಮೀನ್ಸ್ 636 ಸೆಂಟಿಮೀಟರ್ ಸ್ಕ್ವೇರ್. ನೋಡಿ ಮಕ್ಕಳು, ಇಲ್ಲಿ ನಾವು
ನಾವು ಏನು ಎರಡು ಆಯತದ ವಿಸ್ತೀರ್ಣ ಮತ್ತು ಚೌಕಾಕೃತಿಯ ವಿಸ್ತೀರ್ಣಗಳು ಎರಡೂ ಕೂಡ ಸಮವಾಗಿವೆ ಅಲ್ವಾ, 36 ಸೆಂಟಿಮೀಟರ್ಸ್ಗಳು. ಹಾಗಾದ ತಕ್ಷಣ ಆ ಗಿಡ್ಡ ಮಾತ್ರಕ್ಕೆ ಈ ಆಯತ ಮತ್ತು ಚೌಕಾಕೃತಿ ಎರಡು ಸರ್ವಸಮವಾಗಿದೆ ಅಂತ ಹೇಳ್ಬೋದಾ? ಖಂಡಿತ ಇಲ್ಲ, ಇಟ್ಸ್ ಇಂಪಾಸಿಬಲ್ ಅಲ್ವಾ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಎರಡು ಆಕೃತಿಗಳ ವಿಸ್ತೀರ್ಣಗಳು ಸಮವಾಗಿದ್ದ ಅಂದ ಮಾತ್ರಕ್ಕೆ ನಾವು ಅವುಗಳ ಸಮತಲಾಕೃತಿಗಳು ಅಂತ ಸರ್ವಸಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದರ ಅರ್ಥ. ವಿದ್ಯಾರ್ಥಿಗಳೇ, ಈಗ ನಾವು ಮುಂದಕ್ಕೆ ಮುಂದುವರಿಯೋಣ. ಮುಂದಿನ ಒಂದು ಭಾಗಕ್ಕೆ ಹೋಗೋಣ. ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವಿರುವ ಆಕೃತಿಗಳ ಬಗ್ಗೆ ಅಭ್ಯಾಸ ಮಾಡೋಣ. ಒಂದೇ ಪಾದ ಹಾಗೂ ಒಂದೇ ಪಾದ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ನಡುವೆ ಇರುವ ಆಕೃತಿಗಳು ಒಂದೇ ಪಾದ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು. ನೀವು ಈ ಥರದ ಆಕೃತಿಗಳನ್ನು ಸಾಕಷ್ಟನ್ನು ನೀವು ನೋಡಬಹುದು. ಈ ಥರದ ಆಕೃತಿಗಳನ್ನು ಸಾಕಷ್ಟು ನೋಡ್ಬೋದು. ವಿದ್ಯಾರ್ಥಿಗಳೇ, ನಿಮ್ಮ ಪುಸ್ತಕ ಪುಟ ಸಂಖ್ಯೆ 44 ಮತ್ತು 45 ಎರಡೂ ತೆಗೆದರೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಆಕೃತಿಗಳನ್ನು ನೀವು ನೋಡ್ಬೋದು. ಇಲ್ಲಿ ಚಿತ್ರ 11.4, 11.5 ಮತ್ತು 11.6 ಇಷ್ಟನ್ನು ನೀವು ಗಮನಿಸೋದಾದರೆ ನೋಡಿ ಮಕ್ಕಳ, ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಈ ಚಿತ್ರಗಳನ್ನು ನೀವು ಗಮನಿಸೋದಾದರೆ ಇವೆಲ್ಲವೂ ಕೂಡ ಏನು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರ್ತಕ್ಕಂಥ ಆಕೃತಿಗಳು ಅಂತ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ನೀವು ಇದನ್ನು ಗಮನಿಸ್ಬೋದು. ನೋಡ್ತಾ ಇದ್ದೀರ ಅಥವಾ ಎಲ್ಲ? ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಪುಟ ಸಂಖ್ಯೆ ಇದೆ, ಎಲ್ಲ ಇದೆ. ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಇವನ್ನ ಅಭ್ಯಾಸಬಹುದು. ಆದರೂ ಕೂಡ ನಾನು ಒಂದೆರಡು ಚಿತ್ರಗಳನ್ನು ಇಲ್ಲಿ ನಿಮಗೆ ಬರೆದು ತೋರಿಸ್ತೀನಿ ನೋಡಿ. ಪುಟ ಸಂಖ್ಯೆ 44 ಮತ್ತು 45 ನೀವು ಸ್ವಲ್ಪ ಫಾಸ್ಟ್ ಬರೆಯೋದಾದರೆ ನನ್ನ ಜೊತೆಗೆ ನೀವು ಬರ್ಕೋಬೋದು. ನೋಡಿ, ಈ ಚಿತ್ರವನ್ನು ನೀವು ಗಮನಿಸೋದಾದರೆ ಇದು ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳಲ್ಲಿ ಇರ್ತಕ್ಕಂಥ ಹೀಗೆ ನೋಡಿ, ಈ ಚಿತ್ರ ಒಂದು
ಇದನ್ನು ಸೇರಿಸಿದೆ. ಇಲ್ಲಿ ಜೊತೆ ಜೊತೆಯಾಗಿರ್ತಕ್ಕಂಥ ಆಕೃತಿಗಳನ್ನು ನೀವು ಗಮನಿಸಿದರೆ ಅವೆಲ್ಲದರ ಭಾಗ ಒಂದೇ ಅಂತ ಗೊತ್ತಾಗುತ್ತೆ. ಎ ಬಿ ಸಿ ಡಿ ಈಗ ನೋಡಿ ಇನ್ನೊಂದು ಚಿತ್ರವನ್ನು ನೋಡಿ. ಈ ಎರಡು ಚಿತ್ರಗಳು ಈ ಎರಡು ಚಿತ್ರಗಳಿಗೂ ಒಂದೇ ಪಾಲವಾಗಿರುವುದನ್ನು ನೋಡ್ತಿದ್ದೀವಿ. ಇಲ್ಲೂ ಅಷ್ಟೇ ಪಿ ಕ್ಯೂ ಆರ್ ಎಸ್ ಮತ್ತು ಎಮ್ ಎಸ್ ಆರ್ ಎಲ್ ಒಂದೇ ಪಾದ ಎಸ್ ಆರ್ ಮೇಲೆ ನಿಂತಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಅಲ್ವಾ. ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ರೀತಿ ಕೂಡ ಸ್ಟೇಟ್ ಇದ್ದೇನೂ ಕೂಡ ಆಕೃತಿಗಳನ್ನು ರಚಿಸಬಹುದು ಪರ್ಫೆಕ್ಟಾಗಿ. ಏನು ಮಾಡಬೇಕು ಇದಕ್ಕೆ ಸರಿಯಾಗಿ ಕಲ್ತಿರಬೇಕು. ನೋಡಿ ಮಕ್ಕಳ, ಈ ಇಷ್ಟು ಚಿತ್ರಗಳನ್ನು ನೀವು ಗಮನಿಸಿದೆ. ಇಷ್ಟು ಚಿತ್ರಗಳನ್ನು ನೀವು ಗಮನಿಸಿದ್ರೆ ಚಿತ್ರ 1, 2, 3, 4 ಇಷ್ಟು ಚಿತ್ರಗಳನ್ನು ನೀವು ಗಮನಿಸಿದ್ರೆ ಈ 4 ಚಿತ್ರಗಳು ಕೂಡ ಚಿತ್ರಗಳಲ್ಲಿ ಇರ್ತಕ್ಕಂಥ ಆಕೃತಿಗಳ ಪಾದ ಒಂದೇ ಆಗಿದೆ. ಹೌದಾ ನೋಡಿ. ಅಲ್ಲಿ ಜೋಡಿ ಜೋಡಿ ನಾವು ಚಿತ್ರಾಕೃತಿಗಳನ್ನು ಗಮನಿಸ್ತೀವಿ. ಮೊದಲನೇದು ಎ ಬಿ ಸಿ ಡಿ ಇದೆ, ಇನ್ನೊಂದು ಇ ಎಫ್ ಟಿ ಎಚ್, ಒಂದು ತ್ರಾಪಿಜ, ಇನ್ನೊಂದು ಚತುರ್ಭುಜ ಇದೆ. ಇಲ್ಲೂ ಕೂಡ ಅಷ್ಟೇ ಪಿ ಕ್ಯೂ ಆರ್ ಎಸ್ ಮತ್ತು ಎಮ್ ಎನ್ ಆರ್ ಎಸ್. ಈ ರೀತಿ ನಾವು ಗಮನಿಸ್ತಾ ಹೋದರೆ ತ್ರಿಭುಜಗಳನ್ನು ನೋಡಿ, ತ್ರಿಭುಜಗಳಿಗೆ ಒಂದೇ ಪಾದ ಕ್ಯೂ ಆರ್ ಆಗಿದೆ. ಹೌದಾ. ಇನ್ನೊಂದು ಚಿತ್ರದಲ್ಲಿ ಅಲ್ಲಿ ಪಾದ ಒ ಪಿ ಒಂದೇ ಆಗಿದೆ. ಈ ರೀತಿ ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ಆಕೃತಿಗಳನ್ನು ನಾವಿಲ್ಲಿ ಗಮನಿಸಬಹುದು. ಹಾಗಾದರೆ ಇಲ್ಲಿ ಕಂಡೀಷನ್ ಏನು? ಈಗ ಯಾವುದೇ ಎರಡು ಆಕೃತಿಗಳು ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರಬೇಕು ಅನ್ನೋದಾದರೆ ಅದಕ್ಕೊಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನು ಅಂತ ನಾನಿಲ್ಲಿ ತೋರಿಸ್ತೀನಿ. ಅದಕ್ಕೂ ಮೊದಲು ಕೆಲವೊಂದು ಚಿತ್ರಗಳನ್ನು ನೀವು ಗಮನಿಸಬೇಕಾಗುತ್ತೆ. ಸ್ವಲ್ಪ ಪಿಕ್ಚರ್ ನೀವು ಬರ್ಕೋಬೇಕಾಗುತ್ತೆ ಈ ಚಿತ್ರಗಳನ್ನು. ಪಿಕ್ಕಾಗಿ ಬರ್ಕೊಂಡ್ರೆ
ಚಿತ್ರಗಳನ್ನು ನೀವು ಗಮನಿಸ್ತಾ ಹೋದರೆ ಇದು ಎ ಬಿ ಸಿ ಡಿ ಹೌದಾ, ಇದು ಇ ಎಫ್, ಅದೇ ರೀತಿ ಪಿ ಕ್ಯೂ ಎಸ್ ಆರ್, ಪಿ ಕ್ಯೂ ಎಸ್ ಆರ್, ಇದು ಎಂ ಎನ್, ಅದೇ ರೀತಿ ಎ ಬಿ ಸಿ, ಇದು ಎ ಸಿ. ಸರಿ, ನೆಕ್ಸ್ಟ್ ಎ ಬಿ ಸಿ ಡಿ, ಎ ಬಿ ಸಿ ಡಿ ಈ ಅಂತ. ಈಗ ಇಷ್ಟೂ ಚಿತ್ರಗಳನ್ನು ಗಮನಿಸ್ತಾ ಹೋದರೆ ಮಕ್ಕಳ, ನೀವು ಇಷ್ಟೂ ಚಿತ್ರಗಳನ್ನು ಗಮನಿಸ್ತಾ ಹೋಗಿ ಇಲ್ಲೇನಾಗಿದೆ, ಎರಡು ಆಕೃತಿಗಳು ಒಂದೇ ಪಾದ ನೋಡಿ, ಎ ಬಿ ಸಿ ಡಿ ಮತ್ತು ಇ ಎಫ್ ಸಿ ಡಿ ಅಂತಕ್ಕಂಥ ಎರಡು ಆಕೃತಿಗಳು ಏನಾಗಿದೆ, ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆ ಇದೆ. ಸಿ ಡಿ ಮತ್ತು ಎ ಎಫ್ ಹೌದಾ ಸಮಾಂತರ ರೇಖೆಗಳ ಮೇಲೆ ಇವೆ ಎಂದು ಹೇಳಬೇಕಾದರೆ ಅವುಗಳು ಒಂದೇ ಪಾದದ ಮೇಲಿದ್ದು ಹೌದಾ, ಒಂದೇ ಪಾದದ ಮೇಲಿದ್ದು ಆ ಪಾದಕ್ಕೆ ಅಭಿಮುಖವಾಗಿರುವ ಶೃಂಗಗಳು, ಈ ಪಾದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಶೃಂಗಗಳು ಯಾವುದಲ್ಲ ಅವೆಲ್ಲ ಏನಾಗಿರಬೇಕು, ಪಾದಕ್ಕೆ ಸಮಾಂತರವಾಗಿರುವ ರೇಖೆಯ ಮೇಲೆ ಇರಬೇಕಾಗುತ್ತೆ. ಪಾದಕ್ಕೆ ಸಮಾಂತರವಾಗಿರ್ತಕ್ಕಂಥ ರೇಖೆಯ ಮೇಲೆ ಇರಬೇಕಾಗುತ್ತೆ. ಆಗ ಆ ಎರಡೂ ಆಕೃತಿಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ಮೇಲೆ ನಡುವೆ ಇವೆ ಅಂತ ನಾವು ಹೇಳ್ಬೋದು. ಇಲ್ಲಿ ಇನ್ನೂ ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾನೆ. ಕೊನೆಯ ಚಿತ್ರದಲ್ಲಿ ಇಲ್ಲಿ ನೋಡ್ರಿ, ತ್ರಿಭುಜವು ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಎಸ್ ಕೊನೆಯ ಚಿತ್ರದಲ್ಲಿ ಇವು ಒಂದೇ ಪಾದಗಳ ಮೇಲೆ ಇಲ್ಲ, ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ಮೇಲೆ ಇಲ್ಲ ಅಂತ ಹೇಳಬೇಕಾಗುತ್ತೆ. ನೀವು ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ ಅದನ್ನು. ಇಲ್ಲಿ ನೋಡ್ರಿ, ಚಿತ್ರ 11.6ರಲ್ಲಿ ಚಿತ್ರ 11.6ರಲ್ಲಿ 3 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ನಿಮಗೆ ಅವು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ಮೇಲೆ ಇರಬೇಕು ಅನ್ನೋದಾದರೆ ಅವು ಪಾದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಶೃಂಗಗಳು ಒಂದೇ ಸರಳ ರೇಖೆಯಲ್ಲಿ ಇಲ್ಲ ಅನ್ನೋದನ್ನು ನೀವು ನೋಡ್ಬೋದು. ಸರಿನಾ ಮಕ್ಕಳ? ಇದು ಒಂದು ಡಿಕ್ಟೇಟ್ ಮಾಡ್ತೀನಿ, ತಗೊಂಡ್ಬಿಡ್ರಿ. ಎರಡು ಆಕೃತಿಗಳು ಒಂದೇ ಪಾದ ಮತ್ತು ಒಂದೇ ಜೊತೆ, ಎರಡು ಆಕೃತಿಗಳು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇವೆ ಎಂದು ಹೇಳಬೇಕಾದರೆ, ಸಮಾಂತರ ರೇಖೆಗಳ ನಡುವೆ ಇವೆ ಎಂದು ಹೇಳಬೇಕಾದರೆ ಡಿಕ್ಟೇಟ್ ಮಾಡಬೇಕು. ಬರೆಯೋಣ ಬೇಕು. ಎರಡು ಆಕೃತಿಗಳು ಒಂದೇ ಪಾದ ಮತ್ತು ಒಂದೇ ಜೊತೆ, ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ, ಸಮಾಂತರ ರೇಖೆಗಳ ನಡುವೆ ಸಮಾಂತರ ರೇಖೆಗಳ ನಡುವೆ ಇವೆ ಎಂದು ಹೇಳಬೇಕಾದರೆ, ಇವೆ ಎಂದು ಹೇಳಬೇಕಾದರೆ ಅವುಗಳು ಒಂದೇ ಪಾದದ ಮೇಲಿದ್ದು, ಅವುಗಳು ಒಂದೇ ಪಾದದ ಮೇಲಿದ್ದು, ಅವುಗಳು ಒಂದೇ ಪಾದದ ಮೇಲಿದ್ದು ಆ ಪಾದಕ್ಕೆ ಅಭಿಮುಖವಾಗಿರುವ ಶೃಂಗಗಳು, ಆ ಪಾದಕ್ಕೆ ಅಭಿಮುಖವಾಗಿರುವ ಶೃಂಗಗಳು ಶೃಂಗಗಳು ಪಾದಕ್ಕೆ ಸಮಾಂತರವಾಗಿರುವ ರೇಖೆಯ ಮೇಲಿರಬೇಕಾಗುತ್ತದೆ, ರೇಖೆಯ ಮೇಲಿರಬೇಕಾಗುತ್ತದೆ. ಇದು ನೋಡ್ರಿ, ಇದು ಇರ್ತಕ್ಕಂಥ ಕಂಡೀಷನ್. ಹಾಗೆ ನಿಮಗಿಲ್ಲಿ
ಅಭ್ಯಾಸ 11.1ರಲ್ಲಿ ಸಾಕಷ್ಟು ಚಿತ್ರಗಳಿವೆ. ಇವುಗಳನ್ನು ಅಭ್ಯಾಸ ಮಾಡಿ ನೀವು ಹೇಳ್ಬೋದು. ಹಾಗೆ ಈ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರ್ತಕ್ಕಂಥ ಆಕೃತಿಗಳ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ನೀವು ಅಲ್ಲಿ ಗಮನಿಸ್ಬೋದು. ಇಲ್ಲಿ ನಿಮಗೆ ನಾಳೆ ಒಂದು ಚಟುವಟಿಕೆಯನ್ನು ಕೊಡ್ತೀನಿ. ಈ ಚಟುವಟಿಕೆಯನ್ನು ನೀವು ನಾಳೆ ತಪ್ಪದೇ ಮಾಡ್ಕೊಂಬರ್ಬೇಕು. ಅದು ಏನಪ್ಪ ಚಟುವಟಿಕೆ ಅಂದರೆ, ಪುಟ ಸಂಖ್ಯೆ 46ರಲ್ಲಿದೆ ನೋಡಿ ಮಕ್ಕಳ, ಪುಟ ಸಂಖ್ಯೆ 46ರಲ್ಲಿದೆ. ಪುಟ ಸಂಖ್ಯೆ 46ರಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದೇನೆ. ಒಂದು ಗ್ರಾಫ್ ಅಳೆಯನ್ನು ತಗೊಂಡ್ಬಿಟ್ಟು ನೀವು ಆ ಚಟುವಟಿಕೆಯನ್ನು ಮಾಡ್ಕೊಂಬರ್ಬೇಕು. ನಾನು ಕೂಡ ಮಾಡ್ಕೊಂಬರ್ತೀನಿ. ನೋಡೋಣ ನೀವು ಮಾಡ್ಕೊಂಬರ್ತೀರಾ ಇಲ್ಲ ಅಂತ ನಾನು ಚೆಕ್ ಮಾಡ್ತೀನಿ. ನಾಳೆ ನಾನು ಮಾಡ್ಕೊಂಬರೋದನ್ನು ನಿಮಗೆ ವಿವರಿಸ್ತೀನಿ. ಅದು ಕೂಡ ಒಂದು ಸರಿ ಹೇಳ್ಬಿಡ್ತೀನಿ ನೋಡ್ರಿ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳು, ಹೌದಾ? ಇವುಗಳ ನಡುವೆ ಇರ್ತಕ್ಕಂಥ ವಿಸ್ತೀರ್ಣಗಳಿಗಿರ್ತಕ್ಕಂಥ ಸಂಬಂಧವೇನು? ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರ್ತಕ್ಕಂಥ ಚತುರ್ಭುಜಗಳ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳ ನಡುವೆ ಇರ್ತಕ್ಕಂಥ ಸಂಬಂಧವೇನು? ಹೌದಾ? ಹಾಗಾಗಿ ಇಲ್ಲಿ ಚಟುವಟಿಕೆ 1 ಕೊಟ್ಟಿದ್ದಾರೆ. ಒಂದು ಗ್ರಾಫ್ ಹಾಳೆ ಅಥವಾ ಅನೇಕ ಹಾಳೆಯನ್ನು ತೆಗೆದುಕೊಂಡು ಇಲ್ಲಿ ಚಿತ್ರದಲ್ಲಿ ತೋರಿಸುವಂತೆ ABCD ಮತ್ತು PQCD ಎಂಬ 2 ಸಮಾಂತರ ಚತುರ್ಭುಜಗಳನ್ನು ರಚಿಸೋಣ. ಮೇಲಿನ 2 ಸಮಾಂತರ ಚತುರ್ಭುಜಗಳು ಒಂದೇ ಪಾದ DCಯ ಮೇಲಿದ್ದು PB ಮತ್ತು DC ಸಮಾಂತರ ಸರಳ ರೇಖೆಗಳ ನಡುವೆ ಇವೆ. ಹೌದಾ? ಸಮಾಂತರ ರೇಖೆಗಳ ನಡುವೆ ಇವೆ. ಏಕಮಾನದ ವಿಸ್ತೀರ್ಣ ಚೌಕಗಳ ಸಂಖ್ಯೆಗಳನ್ನು ಎಣಿಸಿಕೊಂಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳನ್ನು ಲೆಕ್ಕಾಚಾರ ಮಾಡುವ ವಿಧಾನವನ್ನು ಸ್ಮರಿಸಿಕೊಳ್ಳಬಹುದು ಅಲ್ವಾ? ಈ ವಿಧಾನದಲ್ಲಿ ಏಕಮಾನದ ವಿಸ್ತೀರ್ಣದ ಪೂರ್ಣ ಚೌಕಗಳನ್ನು ಲೆಕ್ಕಾಚಾರ ಮಾಡುವಾಗ ಅರ್ಧಕ್ಕಿಂತ ಹೆಚ್ಚು ಭಾಗವಿರುವ ಚೌಕಗಳನ್ನು ಒಂದು ಪೂರ್ಣ ಚೌಕವೆಂದು ಲೆಕ್ಕಾಚಾರ ಮಾಡಬೇಕು. ಆದರೆ ಅರ್ಧಕ್ಕಿಂತ ಕಡಿಮೆ ಭಾಗವಿರುವ ಚೌಕವನ್ನು ಬಿಟ್ಟು ಬಿಡಬೇಕು. 2 ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು 15 ಸೆಂಟಿಮೀಟರ್ ಸ್ಕ್ವೇರ್ ಎಂದು ನಿಮಗೆ ತಿಳಿಯುತ್ತದೆ ಸರಿಸುಮಾರಾಗಿ. ಇನ್ನೂ ಹೆಚ್ಚು ಜೊತೆ ಸಮಾಂತರ ಚತುರ್ಭುಜಗಳನ್ನು ಗ್ರಾಫ್ ಹಾಳೆಯ ಮೇಲೆ ಬಿಡಿಸಿ ಈ ಚಟುವಟಿಕೆಯನ್ನು ಪುನರಾವರ್ತಿಸಿ ನೀವೇನನ್ನು ಗಮನಿಸುವಿರಿ? ಎರಡೂ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿವೆ ಅಥವಾ ಬೇರೆ ಬೇರೆಯಾಗಿವೆಯೇ? ಅವುಗಳು ಖಂಡಿತ ಸಮವಾಗಿವೆ. ಆದ್ದರಿಂದ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ 2 ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮ ಎಂಬ ತೀರ್ಮಾನಕ್ಕೆ ನೀವು ಬರಬಹುದು. ಹೌದಾ? ಹಾಗಿದ್ದರೂ ಇದು ಬರೀ ತಾಳೆ ಮಾಡುವ ವಿಧಾನ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಈ ಒಂದು ಚಟುವಟಿಕೆಯನ್ನು ನೀವೆಲ್ಲರೂ ತಪ್ಪದೇ ಮಾಡ್ಕೊಂಡು ಬರ್ತೀರಾ ಅಂತ ಹೇಳ್ತಾ ಇಂದು ಈ ತರಗತಿಯನ್ನು ಮುಗಿಸ್ತಕ್ಕಂಥ ಸಮಯ ಬಂದಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.